ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫ್ರೈಡೇ 22 ತಾರೀಕು 22ನೇ ತಾರೀಕು ಫ್ರೈಡೇ. ಸೊ ನಾನು ನಿನ್ನೆನೆ ಕಲ್ಲಡ್ಕಕ್ಕೆ ಬಂದೆ ನೈಟು. ಇವಾಗ ವೇಣೂರಲ್ಲಿ ಇದ್ದೇವೆ, ಅಂದರೆ ಕೊಕ್ರಾಡಿ ಹತ್ರ. ಅಕ್ಕಂದು ಮಗಂದು ಎಂತ ನಾಮಕರಣ ಇವತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ನಾವು. ಅಮ್ಮನವರು ಫ್ರೆಂಟಲ್ಲಿ ಹೋಗ್ತಿದ್ದಾರೆ. ಸೊ ನಾವೇ ಮನೆಯವರು ಬಂದಿದ್ದು. ಆ್ಯಂಡ್ ನಾನು ಈ ಟಾಪ್ ಮತ್ತು ಈ ಎಂತ ಪ್ಲಾಜೋ ಪ್ಯಾಂಟ್ ವೇರ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ, ಹೋಗುವ. ಹಾಯ್. ಸೊ ಬಂದ್ವಿ ಮನೆಗೆ. ಟೈಮ್ ಇವಾಗ ಎಷ್ಟು ಅಂದರೆ ಸೊ ಅಕ್ಕ ನೋಡಿ, ಅಕ್ಕನ ನೈಟ್ ಎಲ್ಲಿದ್ದಾರೆ. ತಿಂಡಿ ಹೋಟೆಲ್ದು ಪೂರಿ ತಿಂದು ಬರ್ತೀನಿ ಅಂಕಲ್. ಸೊ ನಾವು ಸ್ವಲ್ಪ ಬೇಗ ಬಂದಿದೆ, ಯಾಕಂದರೆ 10 ಕಾಲಿಗೆ ಮಗುವನ್ನು ಅಂತ ತೊಟ್ಲಿಗೆ ಹಾಕೋದು. ಸೊ ಹಾಗಾಗಿ ಸ್ವಲ್ಪ ಬೇಗ ಬಂದದ್ದು ನಾವು. ಬರೋಡಾತೇನ ಮಾಮನಕ್ಲು. ಮಾಡ್ತೇನೆ ನಾನು ಇಷ್ಟೇ ಸಿಂಪಲ್ ಆಗಿ. ಎನ್ನ ತೀರ್ನ ಮಾಡ್ರೆ ಎನ್ನ ನಿನ್ನ ನಜ ನೋಡು. ಬೆಲೂನ್ ತಿರ್ಗಿ ಹೊಡಿತು ನಮ್ಮ ಪಕ್ಕ ಮಲ್ಲಾಡವೇ. ಎಂಗಳೊಂಜಿ ಪುದರ್ ದೀಪ ಅವೇ ನಿಶಾನ್ 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 ಅವ್ ನೋಡು. ಅವನುಂಡು ನಿದ್ರೆ ಬರ್ತಾ ನಿದ್ರೆ ಬರ್ತಾನೆ ನಾನು ಐಟೊಂಜಿ ಕೊಂಡಿಜ್ಜ ಎಲ್ಲಿ ಅಂಡವು ఎంత ఎన్ని అనిపేరా చెప్పా ಜರೂರಿಲ್ಲ. ನಿಶಾನ್ ನಾರಾಯಣ ಅಮ್ಮ ಏಮ್ಮ ಉಂದ ರೈಟ್ ಹ್ಯಾಂಡ್ ಬಂಗಳು
ನಾಮಕರಣ ಎಲ್ಲ ಆಯಿತು, ತೊಟ್ಲ ಶಾಸ್ತ್ರ. ಅಲ್ಲಿ ತುಂಬ ಸೆಕೆ ಆಗ್ತಿದೆ. ಹಾಗೆ ನಾನು ಅವ್ರದ್ದು ತೋಟ ಇದೆ ನೋಡಿ, ತೋಟಕ್ಕೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಮಗುವಿದ ಹೆಸರು ನಿಶಾನ್ ಅಂತೇಳಿ. ಇಲ್ಲಿ ಇವತ್ತು ಅಷ್ಟೊಂದು ಜನ ಇಲ್ಲ, ಯಾಕಂದರೆ ಕಲ್ಲಡ್ಕದಲ್ಲಿ ಒಂದು ಸರಿ ಮಾಡ್ತೇವೆ ನಾವು ನಾಮಕರಣ ಅಂತ, ಲೈಕ್ ಅದೊಂದು ಶಾಸ್ತ್ರ ಮಾಡ್ತೇವೆ ಅಲ್ಲೂ. ಸೊ ಹಾಗಾಗಿ ಅಲ್ಲಿ ಅವರೆಲ್ಲ ಕಲ್ಲಡ್ಕದಲ್ಲಿದೆ ಅಲ್ವಾ, ಸೊ ಆವಾಗ ಬರ್ತಾರೆ. ಸೊ ಇಲ್ಲಿ ಅವರ ರಿಲೇಟಿವ್ಸ್ ಮಾತ್ರ, ಆ್ಯಂಡ್ ಸ್ವಸ್ತಿ ಅವರಿಲ್ಲ. ಇಟ್ಸ್ ಓಕೆ, ಏನು ಮಾಡಲಿಕ್ಕಾಗಲ್ಲ. ಆ್ಯಂಡ್ ಇವಾಗ ಇನ್ನೂ ಟೈಮ್ ಇದೆ ಅಲ್ಲ, ಇವಾಗ 11 ಗಂಟೆ ಆಗಿದೆ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಅಲ್ಲೇನು ಸೆಕೆಯಲ್ಲಿ ಆಗಲ್ಲ ಅಂತೇಳಿ ಈ ಕಡೆ ತೋಟದ ಕಡೆ ಬಂದೆ ನಾನು. ಆ್ಯಂಡ್ ಇಲ್ಲಿ ಕುತ್ಕೊಂಡಿದ್ದೇನೆ. ಇದೆಲ್ಲ ಅನಿತಕ್ಕ ಅವರೇ ನಟ್ಟಿದ್ದಂತೆ. ಎಂಥ ಈ ಬಾಳೆ ಗಿಡ, ಆಮೇಲೆ ಎಂಥ ಕಬ್ಬಿದ್ದು, ಆಮೇಲೆ ನೋಡಿ ಅಡಿಕೆ ಗಿಡ ಎಲ್ಲ. ಸೊ ಅವರೇ ನಟ್ಟಿದ್ದು ಅಂತ ಹೇಳ್ತಾಯಿದ್ರು. ಇವಾಗ ಇಷ್ಟು ದೊಡ್ಡದಾಗಿದೆ. ಇನ್ನು ಊಟ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅಷ್ಟು ಹಸಿವಾಗ್ತದೆ, ಊಟ ಮಾಡ್ಕೋತ. ಊಟ ಎಲ್ಲ ಆಯಿತು, ಇವಾಗ ಹೊರಟ್ವಿ ನಾವು. ಟೈಮು ಕರೆಕ್ಟಾಗಿ 2 o'clock ಆಗಿದೆ. ಅಲ್ಲಿ ನೋಡಿ ಪ್ರೀತು, ಮಿಸ್ಟರ್ ಪ್ರೀತು ಹಿಂದಗಡೆ ಬರ್ತಿದ್ದಾನೆ. ಅಮ್ಮ ಮತ್ತಪ್ಪ ಮುಂದೆ ಹೋಗಿದ್ದಾರೆ. ಸೊ ಊಟ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು, ತುಂಬ ಸೆಕೆ ಆಗ್ತಿತ್ತು. ಸೊ ಇನ್ನು ಹೊರಡೋದು, ಹೊರಡಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ, ಬಾಯ್. ಮನೆಗೆ ಬಂದ್ವಿ ನಾವು. ಬೆಳಿಗ್ಗೆ 5:30 ಹೋದವರು, ಸಂಜೆ 6:00 ಬಂದ್ವಿ. ಸೊ ಇದೊಂದು ಸಿಂಪಲ್ ಬ್ಲಾಗ್ ಅಷ್ಟೇ. ಅಕ್ಕನ ಮನೆಯಲ್ಲಿ ಸಿಂಪಲಾಗಿ ಮಗುವಿದು ನಾಮಕರಣ ಮಾಡಿದ್ದು. ಯಾಕಂದರೆ ಇಲ್ಲಿ ನೆಕ್ಸ್ಟ್ ಇನ್ನು ಅವರು ರಿಟರ್ನ್ ಇಲ್ಲಿ ಬರಬೇಕಾದ್ರೆ ಕಲ್ಲಡ್ಕಕ್ಕೆ. ಸೊ ಕಲ್ಲಡ್ಕದಲ್ಲೂ ಮಾಡ್ತಾರೆ. ಸೊ ಎಂಥ ಮಗುವಿದು ತೊಟ್ಟಲು ಶಾಸ್ತ್ರ. ಹಾಗಾಗಿ ಸಿಂಪಲಾಗಿ ಮಾಡಿದ್ದಷ್ಟೇ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಲವ್ ಯು. ಆ್ಯಂಡ್ ಇನ್ನೊಂದು ವಿಷಯ, ಒಂದು ಪ್ರೀವಿಯಸ್ ವ್ಲಾಗ್ ಇದೆ ಅಲ್ವ, ಲಕ್ಷ ದೀಪೋತ್ಸವ. ಆ ವ್ಲಾಗಲ್ಲಿ 4-5 ಮೆಂಬರ್ಸ್ ನನ್ನ ಸಬ್ಸ್ಕ್ರೈಬರ್ ಬಂದು ನನ್ನ ಮಾತಾಡಿಸಿದ್ರು. ಸೊ ನನಗೆ ಅವರ ಹೆಸರು ಕೇಳಿಕೆ ನೆನಪಾಗಲಿಲ್ಲ, ಬಿಕಾಸ್ ಆ ಒಂದು ಖುಷಿಯಲ್ಲಿ. ಸೊ ಅವ್ರು ಬಂದು ಮಾತಾಡಿಸಿದ್ರಲ್ವ, ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡಿಸಿದ್ದಕ್ಕೆ. ಆ್ಯಂಡ್ ಹೀಗೆ ಇರಲಿ ನಿಮ್ಮ ಸಪೋರ್ಟು. ಸೊ ಬಾಯ್, ಟೇಕ್ ಕೇರ್.